ಶರನ್ನವರಾತ್ರಿ 9 ದಿನಗಳ ದೇವಿಯ ಆರಾಧನೆ. ಈ ಬಾರಿ 10 ದಿನ ಬಂದಿದೆ. ಯಾವಾಗಿಂದ ಪೂಜೆ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ಜನರಲ್ಲಿ ಗೊಂದಲಗಳಿದೆ. ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಸೂರ್ಯೋದಯದಿಂದ ನಾವು ದಿನ ಪ್ರಾರಂಭ ಅಂತ ತಗೊಂತೀವಿ. ನಿಮಗೆ ಕನ್ಫ್ಯೂಷನ್ ಬೇಡ. ನಾನು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅನ್ನು ಇಟ್ಕೊಂಡೆ ಮಾತಾಡ್ತೀನಿ. ಭಾನುವಾರ ಬೆಳಗಿನ ಜಾವ 12 ಗಂಟೆ 15 ನಿಮಿಷಕ್ಕೆ ಅಮಾವಾಸ್ಯೆ ಬಂದು ಸೋಮವಾರ ಬೆಳಗಿನ ಜಾವ 1 ಗಂಟೆ 22 ನಿಮಿಷದವರೆಗೂ ಇರೋದ್ರಿಂದ ತೃತೀಯ ತಿಥಿ ಬುಧವಾರ ಮತ್ತು ಗುರುವಾರ 2 ದಿನ ಬಂದಿದೆ. ಪ್ರಥಮಂ ಶೈಲಪುತ್ರಿ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂಧಮಾತೇತಿ, ಷಷ್ಠಂ ಕಾತ್ಯಾಯಿನಿ ಚಿತ, ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರೀತಿತಾಷ್ಟಮಂ, ನವಮಂ ಸಿದ್ಧಿಧಾತ್ರಿ ಚ ನವದುರ್ಗ ಪ್ರಕೀರ್ತಿತಾ. ತೃತೀಯ ತಿಥಿಯ ಆರಾಧನೆಯಾದಂತಹ ಚಂದ್ರಘಂಟಾ ದೇವಿಯ ಆರಾಧನೆಯನ್ನು ಈ ದಿನ ಬುಧವಾರ ಮತ್ತು ಗುರುವಾರ 2 ದಿನಗಳನ್ನು ಮಾಡಿದರೆ 1ನೇ ತಾರೀಕಿಗೆ ನೀವು 9 ದಿನಗಳನ್ನು ಕಂಪ್ಲೀಟ್ ಮಾಡ್ತೀರಾ. 2ನೇ ತಾರೀಕು ನೀವು ವಿಜಯದಶಮಿಯನ್ನು ಆಚರಣೆ ಮಾಡ್ಬೋದು. ಗೊಂದಲ ಏನು ಬೇಡ. 3ನೇ ದಿನ ತೃತೀಯ ತಿಥಿ 2 ದಿನ ಬಂದಿರೋದ್ರಿಂದ ಚಂದ್ರಘಂಟಾ ದೇವಿಯ ಆರಾಧನೆಯನ್ನು ಬುಧವಾರ ಮತ್ತು ಗುರುವಾರ 2 ದಿನ ಮಾಡಿ, ಶುಕ್ರವಾರ ಕೂಷ್ಮಾಂಡ ದೇವಿಯ ಆರಾಧನೆಯನ್ನು ಮಾಡ್ಕೋತ ಹೋಗಿ. ಅಲ್ಲಿಗೆ ಶರನ್ನವರಾತ್ರಿಯ ಪೂಜೆ ಕಂಪ್ಲೀಟ್ ಆಗ್ತದೆ. ಧನ್ಯವಾದಗಳು.